ಇಲ್ಲಿ ಮುಂಬೈ ತಾಯಿ ಹೇಳ್ತಾಳೆ, ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆಯಂಚಿನಲ್ಲೇ ಕೈ ಹಿಡಿದು ನಡೆಸಿದವಳು, ಇರುವ ಒಂದಿಂಚು ಕೋಣೆಯಲ್ಲೇ ಪರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು. ಹೌದಿಲ್ರಿ? ಸಾವಿರ ಗಾಲಿಯ ಹೊರಳುವ ರಸ್ತೆಯಂಚು, ಸಾವಿರಾರು ಪಟ್ಟಣದೊಳಗೆ ಎಷ್ಟು ವಾಹನದ ಟ್ರಾಫಿಕ್ ನೋಡ್ರಿ. ದೊಡ್ಡ ದೊಡ್ಡ ಪಟ್ಟಣದೊಳಗೆ ಇವತ್ತು ಹೋದ್ರೆ 1 ನಿಮಿಷ 5 ನಿಮಿಷ ನಡುವ ರಸ್ತಾ ಬಂದಾರ ಎಷ್ಟು ಕ್ಯೂ ಹಚ್ಚಿರ್ತಾರೋ. ಹೌದಿಲ್ರಿ? ಅದಕ್ಕೆ ಇಲ್ಲೇ ಅದಕ್ಕೆ 1 ಸ್ಕ್ವೇರ್ ಫೀಟ್, ಹೌದಿಲ್ಲ, ಇಲ್ಲ 1 ಗುಂಟೆ ಅಂತ ಹೇಳ್ತೇವೆ. 1 ಗುಂಟೆ ಜಾಗ ಮುಂಬೈದೊಳಗಿತ್ತು ಅಂದ್ರೆ ಭಾರಿ ಶ್ರೀಮಂತ. ಇಲ್ಲೇ ಹಳ್ಳಿ ಒಳಗೆ ನೋಡ್ರಿ 10 ಗುಂಟೆ ಹಿತ್ಲ ಬಿಟ್ಟಿರ್ತೇವೆ ನಾವು. ಬರೀ 10 ಗುಂಟೆ ಹಿತ್ಲ, 1 ಗುಂಟೆ ಅಲ್ಲಿ ಮನಿ ಅಲ್ರಿ, 10 ಗುಂಟ್ಲೆ ಹಿತ್ಲ. ಇಲ್ಲಿ ಬ್ಯಾರೆದವ ಏನೋ ಕೆಲಸ ಮಾಡ್ಕೊಂಡು ಹೋಗಿರ್ತಾನೆ, ಅವನು ವಸ್ತು. ಎಂಥ ಒಂದು ಉದಾರ ಮನೋಭಾವನೆ ಇಲ್ಲಿ ಇರ್ಲಿ ಬಿಡು ಅನ್ನುವಂಥ ಒಂದು ವಿಚಾರ ನಮ್ಮಲ್ಲಿ ಐತಿ ಅನ್ನೋದನ್ನು ನಾವು ತಿಳಿಬೇಕು. ಅದಕ್ಕೆ ಆ ಕಿಣಿಕ್ಯಾಗಿಂದ ತೋರಿಸ್ತಾಳೆ, ಆ ಟ್ರಕ್ಕ, ಅದು ಏರೋಪ್ಲೇನ, ಅದು ಇದು ಅಂತ ಮಗುವಿಗೆ ಹೊರಗಿನ ಲೋಕವನ್ನು ಪರಿಚಯ ಮಾಡಿಸಿಬಿಟ್ಲು. ಇನ್ನು ತಂದೆ ಯಾವಾಗ ಭೇಟಿ ಹಾಕಂತ ಇವಂಗ ಅಂತಂದ್ರೆ, ತಂದೆ ಬೆಳಗಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ. ನೋಡ್ರಿ, ಅಂದ್ರೆ ಏನಾಗೈತಿ, ಮುಂಜಾನೆ ಮಗ ಹೇಳೋಕ್ಕಿಂತ ಮಗದ ಅಪ್ಪ ಹೋಗ್ತಾನು, ಮಗ ಸಂಜೆ ಕಡೆ ಮಗ ಮಕ್ಕೊಂಡ ಮೇಲೆ ಬರ್ತಾನು. ಒಂದು ರೀತಿಯಿಂದ ರವಿವಾರಕ್ಕೊಮ್ಮೆ ಯಾವಾಗರ ಸೂಟಿ ಇದ್ದಾಗ ಅಷ್ಟ ಅಪ್ಪ ಮಗ ಭೇಟಿ ಹಾಕಾನು. ಅಂದ್ರೆ ಮಗ ಅಪ್ಪನ ಏನಂತ ತಿಳ್ಕೊಂಡು ಗೆಸ್ಟ್, ಸಂಡೇ ಸ್ಪೆಷಲ್ ಗೆಸ್ಟ್ ಅಂತ ತಿಳ್ಕೊಂಡು ಬಿಡಿ. ಹೌದಿಲ್ರಿ? ರವಿವಾರದ ಅತಿಥಿ ಯಾರು? ಅಪ್ಪ. ಅವಾಗೇನು ಮಾಡ್ತಾನೆ, ಮುಂಜೆ 1 ವಾರೆಲ್ಲ ದುಡಿದು ದಣಿವಾಗಿ ಬೇಸರಾಗಿ ರೋಗ ಹತ್ತಿ ಕಾರ್ಖಾನೆ ದುಡಿದು ವಿಷಾಣೆಲ್ಲ ತೊಗೊಂಡು ಅಲ್ಲೆಲ್ಲ ಸರಿಯಾಗಿಲ್ದಕ್ಕೆ ರವಿವಾರಕ್ಕೊಮ್ಮೆ ಬಂದು ಮಕ್ಕಳಿಂಬ ಚೆಂದಾಗಿ ಆಟನ ಆಡೋದಿಲ್ಲ, ಕೆಮ್ಕೋ ಅಂತ ಕೂತು ಬಿಡ್ತೈತಿ. ಆಹಾರ ಅವತ್ತೊಂದು ರೆಸ್ಟ್. ಕೆಮ್ಮೋದ ರೆಸ್ಟ್, ಕೆಮ್ಮಾಕ್ಸಕ್ಕೆ ಟೈಮ್ ಇರೋದಿಲ್ಲ ಉಳಿದ ದಿವಸದೊಳಗೆ, ಅಷ್ಟು ಕೆಲಸ. ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ ಯಾರು? ಅಪ್ಪ. ಇಂಥವನ್ನ ಬಾಟ ಆಟ ಆಡ್ಬೇಕು. ಅದು ರವಿವಾರಕ್ಕೊಮ್ಮೆ ಭೇಟಿ ಆದ್ರೆ ಒಂದು ಸ್ವಲ್ಪ ಹಾಯ್ ಪಪ್ಪ, ಹಲೋ ಪಪ್ಪ ಅಂದ ಅಷ್ಟಕ್ಕಷ್ಟ. ಇಲ್ಲಿ ತಂದೆ ಮಕ್ಕಳ ಪ್ರೀತಿ, ಮಮತೆ, ಆತ್ಮೀಯತೆ ಇಲ್ಲ. ತಂದೆ ಹಿಂಗಾಗಿ ಇವತ್ತು ಬಾಲಾಪರಾಧಗಳು ಹೆಚ್ಚಾಗತ್ತವ್ರಿ ಇವತ್ತು. ಯಾಕಂದ್ರೆ ಕಣ್ಣು ಮುಂದೆ ಹುಡುಗರಿದ್ರಂದ್ರೆ ತಂದೆ ಬೆದರಿಸ್ತಾನೆ, ತಾಯಿ ಬೆದರಿಸ್ತಾಳು, ಹೇಳ್ತಾಳೆ. ಹೌದಿಲ್ಲ? ಇಲ್ಲಿ ಅಪ್ಪ ಅವ ಇರೋದೇ ಇಲ್ಲ. ಅವು ದುಡ್ಯಾಕೆ ಹೋಗಿರ್ತಾವು, ಈ ಮಕ್ಕಳು ಚೈನಿ ಮಾಡ್ತಿರ್ತಾವು. ಯಾವ ಬೆಳೆಯುವ ವಯಸ್ಸಿನಲ್ಲಿ ಹೆಂಗೆ ಬೆಳಿಬೇಕು ಅನ್ನೋ ಜ್ಞಾನ ಗೊತ್ತಿಲ್ಲ. ಹೀಗಾಗಿ ಸಮಾಜಘಾತಕ ಕೆಟ್ಟ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಬಿಡ್ತಾರೆ. ಹೀಗಾಗಿ ಇವತ್ತಿನ ಎಲ್ಲ ದುಷ್ಟಕ್ಕೆ ಏನು ಹೊಲಸು ಕೆಲಸಗಳು ಅಂತೇವ ಒಂದೊಂದಲ್ಲ ಹೇಳ್ಕೊಂತಿಂದ್ರೆ ಭಾಳ ಕತ್ತದ. ಇದೆಲ್ಲ ಮುಗಿದಲು ಪಾಠ. ಹೌದಿಲ್ರಿ? ಅದಕ್ಕೆ ಇವೆಲ್ಲ ಬೆಳೆದದ್ದು ತಂದೆ ತಾಯಿಯರ ಮಾರ್ಗದರ್ಶನ ಮಕ್ಕಳಿಗೆ ಸರಿಯಾಗಿ ಇಲ್ಲದಕ್ಕೆ. ಅವೆಲ್ಲ ಅವಕ್ಕೂ ಮೊಬೈಲ್ ಇರ್ತೈತಿ, ಅವು ನೋಡ್ತಾವ, ಯೂಟ್ಯೂಬ್ ಡೌನ್ಲೋಡ್ ಮಾಡ್ತಾವ, ಇಂಥ ಹೊಲಸು ಪಿಕ್ಚರ್ ನೋಡ್ತಾವ, ಏನೆಲ್ಲ ಆಗ್ತೈತಿ. ಡ್ರಗ್ಸ್, ಮಾದಕ ವಸ್ತುಗಳ ಸೇವನೆ ಒಂದಮ್ಮನಿ ಮಜಾ ಅನಿಸ್ತೈತಿ. ಯಾಕಂದ್ರೆ ಸಣ್ಣ ಮಕ್ಕಳಂದ್ರೆ ಕುತೂಹಲ ಇರ್ತೈತೆ ಅವರಲ್ಲಿ. ಚಿಕಿತ್ಸಕ ಇದು ಮಾಡಿ ನೋಡ್ರಿ, ಸಣ್ಣ ಹುಡುಗರನ್ನ ಬಾಟಿಯಾರ ನೀವು ಅವ್ರು ಪ್ರಶ್ನೆ ಮಾಡ್ತಾರೆ, ಯಾಕೆ ನೀವೊಂದು ಏನ ಈ ವಸ್ತು ಹಿಡಿಬೇಡ ಅಂತ, ಯಾಕೆ ಹಿಡಿಬಾರ್ದು ಅಂತ ಪ್ರಶ್ನೆ ಮಾಡ್ತತ ಹುಡುಗ. ಹೌದಿಲ್ಲ? ಅಂದ್ರೇನ ತಿಳ್ಕೊಳ್ಳುವ ಮನೋಭಾವನೆ ಇರ್ತೈತೆ ಅವ್ರಲ್ಲಿ. ಹಿಂಗೆ ತಿಳ್ಕೊಳ್ಳುವ ಮನೋಭಾವನೆ ತಿಳ್ಕೊಳಕ್ಕೆ ಹೋಗಿ ಕೆಟ್ಟ ಚಟಕ್ಕೆ ಅವ್ರು ದಾಸರಾಗ್ತಾರೆ. ಇಷ್ಟ ಕಾರಣ. ಅದಕ್ಕೆ ನಾವಲ್ಲಿ ಹೇಳಲಿಲ್ಲ ಅಂತಂದ್ರೆ ನೋಡ್ರಿ, ಇನ್ನು ಏನು ಕಲಿತಾರೆ ವಿದ್ಯೆ ಅಂತಂದ್ರೆ, ಶಾಲೆ ಕಾಲೇಜುಗಳಲ್ಲಿ ಕಲಿಸಿದ್ದು, ದಾರಿ ಬದಿ ನೂರಾರು ಜಾಹೀರಾತು ತಲೆಗೆ ತುರುಕಿದ್ದು, ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿದ್ದು, ನೀನಾಗಿ ಕಲಿತದ್ದು ಬಲು ಕಡಿಮೆ, ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದನ್ನು ಹೊರತುಪಡಿಸಿ. ನೋಡ್ರಿ, ಶಾಲೆಯೊಳಗೆ ಏನು ಕಲಿಸ್ತಾರೆ ಅಷ್ಟ. ದಾರಿ ಬದಿ ಜಾಹೀರಾತ, ಅಡ್ವರ್ಟೈಸ್ಮೆಂಟ್ ಹಚ್ತಿದ್ವಿ ಎಲ್ಲ. ಆಮೇಲೆ ರೇಡಿಯೋ ಇಂಥವೆಲ್ಲ. ಹೌದಿಲ್ಲ? ಯೂಟ್ಯೂಬ್ ನಾವು ಮಾಡಕತ್ತ ಇಂಥವನ್ನ ನೋಡೋದು ಅಷ್ಟೇ. ಹೌದಿಲ್ರಿ? ಈಗೆಲ್ಲ ಫಾಸ್ಟ್ ರೆಡಿಮೇಡ್ ಬೇಕ್ರಿ. ಈಗ ರೆಡಿಮೇಡ್. ಇಲ್ಲಿ ಏನು ಜ್ಞಾನ ಏನಪ್ಪ ಅಂತಂದ್ರೆ, ಸ್ವತಃ ನಮ್ಮಲ್ಲಿ ಉತ್ಪತ್ತಿ ಆಗ್ಬೇಕದ.
ಸ್ವತಃ ನಾವು ಅದನ್ನು ಪಡಿಬೇಕು. ಈಗ ಹಂಗಿಲ್ಲ, ಯಾವುದೋ ಯೂಟ್ಯೂಬ್ದೊಳಗೆ ಇರ್ತೈತಿ. ಈಗೇನಪ್ಪ ಜಿ ಎಸ್ ಶಿವರುದ್ರಪ್ಪ ಬಟ್ ನೀವು ಯೂಟ್ಯೂಬ್ ಸರ್ಚ್ ಮಾಡಿಬಿಟ್ರೆ, ಗೂಗಲ್ ಸರ್ಚ್ ಮಾಡಿಬಿಟ್ರೆ ಅವ್ನ ಬಗ್ಗೆ ಎಲ್ಲ ಡಿಟೇಲ್ ಬಂದುಬಿಡ್ತೈತಿ. ನಿಮ್ಗೆ ಯಾವುದಾರ ಮಾಸ್ತರ ಒಂದು ಅಸೈನ್ಮೆಂಟ್ ಕೊಟ್ಟ ಅಂತ ತಿಳ್ಕೊಳ್ರಿ, ಜಿ ಎಸ್ ಶಿವರುದ್ರಪ್ಪನ ಬಗ್ಗೆ ಬರ್ಕೊಂಬರ್ರಿ ಅಂತ ಹೇಳ್ತಾರೆ. ನೀವೇ ಮಾಡ್ತಾರೆ, ಯೂಟ್ಯೂಬ್ ಅಲ್ಲಿ ಗೂಗಲ್ ಹೋಗ್ತೀರಿ, ಅದು ನೋಡ್ತಾರೆ, ಡೌನ್ಲೋಡ್ ಮಾಡ್ಕೋತಾರೆ, ಪ್ರಿಂಟ್ ಹಾಕ್ತಾರೆ, ತಂದು ಕೊಟ್ಟು ಬಿಡ್ತಾರೆ. ಕಲಾಸ್ ಏನೈತಿ ಜಿ ಎಸ್ ಎಲ್ಲಿ ಹುಟ್ಟಿದ, ಜಿ ಎಸ್ ಶಿವರುದ್ರಪ್ಪ ಯಾರು ಅನ್ನೋದಾಗ ಗೊತ್ತಿರೋದಿಲ್ಲ. ಅಲ್ಲಿ ಇರ್ತೈತಿ ತಂದು ಕೊಟ್ಟ ಅಂದ್ರೆ ಏನು ಒಂದು ಏನಾದ್ರು ಕೇವಲ ಟ್ರಾನ್ಸ್ಪೋರ್ಟ್ ಅದನ್ನೇ ಮಾಡಿ ಸಾರಿಗೆ ಮಾಡಿದ್ರಷ್ಟೇ ನಿಮಗೆ ಜ್ಞಾನ ಬರೋದಿಲ್ಲ. ಹಿಂಗಾಗತೈತಿ. ನೀವು ಕಲ್ತದ್ದು ಏನಂದ್ರೆ ಬಸ್ ಸ್ಟ್ಯಾಂಡ್ ನಿಂತು ಹುಡುಗಿಯರು ನೋಡೋದು ಒಂದೇ ಕಲ್ತಂಗೆ ಹೌದಿಲ್ರಿ. ಇಲ್ಲೇ ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ, ಬಣ್ಣ ಅಂತಂದ್ರೆ ಚಂದ ಹುಡುಗಿಯರು ಹೌದಿಲ್ರಿ. ಬರೀ ಇದೊಂದ ನಾವು ಕಲ್ತಂಗೆ ಉಳಿದದ್ದೆಲ್ಲ ಏನೂ ಇಲ್ಲ ಅನ್ನುವಂಥ. ಇನ್ನು ಜೀವನ ಏನಾಯ್ತು ನೋಡ್ರಿ, ಹುಟ್ಟಿದ್ದು ಆಸ್ಪತ್ರೆಯೊಳಗೆ, ಇಷ್ಟೆಲ್ಲ ನಾವು ಜೀವನ ಮುಂದಿನ ನೋಡ್ಬೇಕಲ್ಲ, ಮತ್ತು ಹೆಂಗೆ ಬದುಕ್ತಾನೆ ವ್ಯಕ್ತಿ ಇವು. ಹಂಗಾರೆ ಎಲ್ಲಿ ಹುಟ್ಟಿದ, ಹೆಂಗೆ ಬೆಳೆದ, ಏನು ತಿಂದ, ಏನು ಕಂಡ, ಏನು ಕಲಿತ, ಅಪ್ಪ ಅವ್ವ ಏನು ಕಲಿಸಿರು, ಇದರಿಂದ ಇವನು ಜೀವನ ಶುರು ಆಕೈತಿ ಹೌದಿಲ್ಲ. ಜೀವನ ಅನ್ನುವಂಥದ್ದು ಈ ಲಕ್ಷ್ಯ ಹೌದಾ, ದಾರಿಗಳ ಚದುರಂಗ ತಾಟದಲ್ಲಿ ಹೌದಿಲ್ರಿ. ಮುಂಬೈ ನಗರ ಜೀವನ ನೋಡ್ರಿ, 100 ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ಮುಂದುವರೆದು ಮತ್ತು ನೀವು IT ಅಂತ ಹೋದ್ರಿ, ಬಿ ಮಾಡಿದ, ಎಲ್ಲಿ ಹೋದ, ಯಾವುದೋ ಕಂಪ್ನಿಯಾಗ ಇವನು ಗುತ್ತಿಗೆ ತೊಗೊಂಡ ಹೌದಿಲ್ರಿ. ಅಲ್ಲಿ ಕೆಲಸ ಕೊಡ್ತಾರ, ಒಂದು ಪ್ರಾಜೆಕ್ಟ್ ಕೊಡ್ತಾರೆ, ಇಷ್ಟು ಕೆಲಸ ಮಾಡಿದ್ರೆ ಇಷ್ಟು ರೊಕ್ಕ ನಡಿ ನಿಂಗೆ ಅಂದ್ರೆ ಇವ್ನು ಗುತ್ತಿಗೆ ಪಡ್ಕೊಂಡ್ರು ಕಂಪ್ನಿಯವ್ರು. ಇವ ಆ ಕೆಲಸ ಮಾಡಕ್ಕೆ ರಾತ್ರಿ ಹಗಲು ನಿದ್ದೆ ನೀರೋಡಿಕೆ ಬಿಟ್ಟ, ಇಲ್ಲಿ ಅಪ್ಪ ಅವಾಗ ಫೋನ್ ಮಾಡ್ದ ಬಿಟ್ಟ, ಅಪ್ಪ ಅವನು ಬಿಟ್ಟು ತನ್ನ ಆರೋಗ್ಯ ಬಿಟ್ಟ, ಬೆಳತಂಕ ಮಾಡ್ಕೊಂಡು ಕುಂತ ಇವನ್ ಬೆನ್ನು ಬಗಾಕ ಬರೋದಿಲ್ರಿ. ಹಂಗೆ ಕುಂತಿರ್ತಾನೆ ನೀವು. ಇವನ ಅಕಸ್ಮಾತ್ ಏನಾರ ತಳಗಿನ ವಸ್ತು ತೊಗೋಬೇಕಂದ್ರೆ ಮತ್ತೊಬ್ಬ ದುಬ್ಬಿ ಮೇಲೆ ಗುದ್ದಬೇಕು, ಹಂಗಾಗಿರ್ತದೆ ದುಬ್ಬು ಹೌದಿಲ್ರಿ. ಯಾಕೆ ಇಂಟರ್ನೆಟ್ ಮಾಡಿ ಕುಂತ ಅದಕ್ಕೆ ಇಷ್ಟೊಂದು ಹಾನಿಕಾರಕ, ಇಷ್ಟೊಂದು ಕೆಟ್ಟ ಸಂಪ್ರದಾಯ ನಮ್ಮಲ್ಲಿ ಬಂದ್ಬಿಟ್ಟೈತಿ ಹೌದಿಲ್ರಿ. ಇವು ಕಂಪ್ಯೂಟರ್ ಇಂಥವೆಲ್ಲ ಬಂದ ಅಷ್ಟು ಅನುಕೂಲ ಐತಿ, ಅಷ್ಟು ಇದರಿಂದ ಕೆಟ್ಟೈತಿ ಅನ್ನುವಂಥದ್ದು. ಏಳುವುದು, ಬಟ್ಟೆಯಲ್ಲಿ ಮೈ ತೂರಿಕೆ, ಓಡುವುದು, ರೈಲನೋ ಬಸ್ಸನೋ ಹಿಡಿ ನೋಡ್ರಿ ಜೀವನ ಹೆಂಗತ್ತದ ಇಲ್ಲಿ ನೋಡ್ರಿ. ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ನೋಡ್ರಿ, ಇಷ್ಟೆಲ್ಲ ಯಾರದೋ ಕೈಗೊಂಬೆ, ಯಾರು ಇನ್ನೊಬ್ಬರು ಆಳಾಗಿ ಮುಂದುವರಿಯುವುದು, ಏಳುವುದು. ಬೆಳಗ್ಗೆ ಹೇಳ್ತಾನೆ, ಬಟ್ಟೆಯಲ್ಲಿ ಮೈತೂರಿಕೆ, ಯಾವಾಗೇನು ಬಡ ಅವನು ಟೈಮ ಇಲ್ಲ, 5 ನಿಮಿಷ ಲೇಟ್ ಮಾಡಿ ಟ್ರೈನ್ ಹೋಗ್ತೈತಿ, 5 ನಿಮಿಷ ಲೇಟ್ ಮಾಡಿ ಬಸ್ ಹೋಗ್ತೈತಿ, ಅಲ್ಲಿ ಪಂಚ್ ಹೊಡಿಬೇಕು, ಬಯೋಮೆಟ್ರಿಕ್ ಐತಿ, ಒಂದು ದಿವಸದ ಪಗಾರ ಕಟ್ ಮಾಡ್ತಾರೆ. ಇಷ್ಟೆಲ್ಲ ನೋಡ್ರಿ ಅವಸರ ಇರ್ತದೆ, ಇಷ್ಟೆಲ್ಲ ಒತ್ತಡ ಇರ್ತದೆ ನೋಡ್ರಿ, ಒತ್ತಡ ಇರ್ತದೆ, ಟೆನ್ಷನ್ ಹೌದಿಲ್ರಿ. ಮುಂಜಾನೆ ಹಿಂಗೆ ಹೋಗ್ತಾನೆ, ಸಾಯಂಕಾಲ ಸುಸ್ತಾಗಿ ರೆಪ್ಪೆ ಮೇಲೆ 10 ಮಣ ಆಯಾಸವನ್ನು ಹೊತ್ತು ಸಂಜೆ ಕಡೆ ಆಫೀಸ್ದಾಗ ಮಾಡಿದ್ದೆಲ್ಲ ಬ್ಯಾಸ ಆಗಿರ್ತೈತಿ. ಇಲ್ಲೆಲ್ಲ ಹೆಂಡತಿ ಎಂಬ ಚಂದಾಗೆ ಕುಂತು ಮಾತಾಡೋಕ್ಕೂ ಟೈಮ್ ಇರೋದಿಲ್ಲ, ಮಕ್ಕಳು ಎಂಬಾಟ ಟೈಮ್ ಇರೋದಿಲ್ಲ, ನೆಲ ಸಿಕ್ಕರೆ ಸಾಕಾಗಿರ್ತೈತಿ. ಇನ್ನು ಬಾಗಿಲು ಹೊರಗೆ ಇರ್ತಾನೆ, ತೂಗುಡ್ಸಕ್ಕೆ ಶುರು ಮಾಡಿರ್ತಾನೆ. ಯಾಕಂದ್ರೆ ಮುಂಜಾನೆ ಬೆಳಗ್ಗೆ ಎದ್ದಿರ್ತಾನೆ, ಬಸ್ನೊಳಗೆ ಸೀಟ್ ಸಿಗೋದಿಲ್ಲ, ನಿಂತು ಹೋಗ್ಬೇಕು ಕಿಲೋಮೀಟ್ರ್ಗಳ ಗಂಟೆ, ಅಲ್ಲಿ ಟೈಮ್ ಸರಿ ಊಟ ಇಲ್ಲ, ಕೆಲಸ ಮಾತ್ರ ಮಾಡಬೇಕ, ಅಲ್ಲಿ ಇವನ್ನ ಸೂಪರ್ವಿಷನ್ ಮಾಡ್ತಿರ್ತಾನೆ. ಸಂಜೆ ಕಡೆ ಬಂದ ಇನ್ನು ಸಿಕ್ಕಲ್ಲೇ ಮಾಡ್ತಾನೆ. ರಸ್ತೆ ನೋಡ್ರಿ 11 ಗಂಟೆ ಹೊಡೆಯುವಾಗ ಮನೆಯಲ್ಲಿ ಇಲ್ಲೇ ಇವನೇಂತಿ ಅಡುಗೆ ಮಾಡಿ ಬರ್ತಾನೆ ಅಂತ ಹೇಳಿ ಅಡುಗೆ ಮಾಡಿ ಇಟ್ಕೊಂಡು ಕಾದ ಕ್ಯೂ ನೋಡ್ರಿ. ತಾವು ದುಡಿದ ಆಹಾರ, ತಾವು ಗಳಿಸಿದ ಹಣ, ಅದರಿಂದ ಅದಕ್ಕೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ ಹೌದಿಲ್ರಿ. ನಾವು ಹೊಟ್ಟೆ ತುಂಬಿಸ್ಕೊಳಕ ನಮ್ಮ ಬದುಕಿಗೇನು ಮಾಡಕತ್ತ ಹೌದಿಲ್ರಿ. ಆದ್ರೆ ಸರಿಯಾದ ಟೈಮ್ ತನ್ನಿ ಆಹಾರ ತಿನ್ನೋದು ಅಷ್ಟೊತ್ತಿಗೆ ಮಕ್ಕಳು ಮಾರಿ ನಿದ್ದೆ ಮಾಡ್ತಾರೆ. ಅವಾಗ ಮನೆಗೆ ಯಾರು ಬಂದು ಹೋದರು, ಏನಾಯ್ತು ಎಂತೋ ಕತಿ ಏನೂ ಗೊತ್ತೇ ಇರೋದಿಲ್ಲ ಪಾಪ. ಅಪ್ಪ ಬರ್ತಾನೋ ಇಲ್ಲೋ, ಅವ ಹೇಳ್ತಾಳೆ ಅಪ್ಪ ಬರ್ತಾನೆ ನಿಮ್ಮ ಮಕ್ಕೋ ಅಂತ ಹೇಳಿರ್ತಾಳೆ. ಅವ್ನು ಚಪ್ಪಡಿಸ್ತಾಳೆ, ಮಕ್ಕಳು ಮಕ್ಕೊಂಡಿರ್ತಾರೆ, ಬರ್ತಾನೆ ಅನ್ನೋದ್ರೊಳಗನೆ ಅವ್ರು ಬೆಳಕಾಗಿ ಬಿಟ್ಟಿರ್ತೈತಿ. ಮತ್ತು ಇವ್ ಹೋಗೇ ಬಿಟ್ಟಿರ್ತಾನೆ. ಅವಾಗ ಅವು ಹೇಳ್ತಾಳೆ, ನೀ ಮಕ್ಕೊಂಡಿದ್ದಿ ಎಬ್ಸ್ರಿ ಹೇಳಿಲ್ಲ, ಅಪ್ಪ ಡ್ಯೂಟಿಗೆ ಹೋದ. ಹಿಂಗೆ ನಾವು ಅಪ್ಪ ಅಂದ್ರೆ ಅದನ್ನೇ ತಿಳ್ಕೊತಾನೆ. ಅಪ್ಪ ಅಂದ್ರೆ ರವಿವಾರಟ್ಟ ಸಿಗುವಂಥ ಕೊಪ್ಪ ಹೌದಿಲ್ರಿ, ಮುಗಿದು ಹೋದ ಕತಿ. ಇಂಥ ಒಂದು ವಿಚಾರ ಮಕ್ಕಳಲ್ಲಿ ಇವತ್ತು ಬೆಳಕತತಿ. ಅದಕ್ಕೆ ಎಚ್ಚರಿಸು, ತಣ್ಣಗೆ ಕೊರೆಯುವ ಕೂಳುಂಡು, ಬಾಡಿಗೆ ಮನೆಯ ನೆರಳಿನ ಕೆಳಗೆ, ಮತ್ತೆ 1000 ಗಾಲಿ ಉಜ್ಜುವ ಕನಸು ಬಂಡೆಯ ಕೆಳಗೆ ಹಾಸುಗಂಬಿಯ ಹಾಗೆ ತತ್ತರಿಸುತ್ತ ನೋಡ್ರಿ. ಇಷ್ಟೆಲ್ಲ ಕೆಲಸ ಮಾಡಿ ರಾತ್ರಿ ಬಂದು ಮಲ್ಕೊಳತಾನ. ಅವಾಗರ ಏನು ಸಮಾಧಾನ ಐತೇನ್ರಿ? ಹೆಂಡತಿಗೆ ಹೇಳ್ತಾನೆ, ರಾತ್ರಿ 11-12 ಗಂಟೆಗೆ 11ಕ್ಕೆ ತಿಂದು 12ಕ್ಕೆ ಮಲಗ್ತಾನ. ಅವಾಗ 4:15 ಹೇಳ್ಬೇಕು ನೋಡ್ರಿ. ಅಲಾರಾಮ್ ಇಟ್ಕೊಂಡನ ದೌಡಿ ಎಬಸು ಅಂದ್ರೆ ವಿಶ್ರಾಂತಿನೇ ಇಲ್ಲ. ಇಲ್ಲಿ ಹೆಂಡತಿಗೂ ಇಲ್ಲ, ಗಂಡನಿಗೂ ಇಲ್ಲ, ಸಂಸಾರ
ಈ ರೀತಿ ಒಳಗೆ ಏನಾಗತ್ತಪ್ಪ ಅಂದ್ರೆ ಕೆಟ್ಟ ಹೋಗತೈತಿ. ಅದಕ್ಕೆ ಇಂಥ ಒಂದು ನಗರ ವ್ಯವಸ್ಥೆ ಇವತ್ತು ಇಷ್ಟು ಹಾಳಾಗಿ ಹೋಗೈತಿ. ಅದಕ್ಕೆ ನಗರವಾಸಿಗಳು ನಿತ್ಯ ನರಕವಾಸಿಗಳು ಅಂತ ಹೇಳ್ಕಾರ KS ನಿಸಾರಮ್ಮದವರ ಮಾತಿನಂತೆ ನಗರದ ಜೀವನ ಇವತ್ತು ಸಾಕಷ್ಟು ಕೆಟ್ಟು ಹೋಗುವಂಥ ಪರಿಸ್ಥಿತಿ ಇದೆ. ಆ ಕುರಿತ ನಾವೆಲ್ಲ ಎಚ್ಚರಿಕೆಯನ್ನು ವಹಿಸಿ ಜಾಗೃತರಾಗಬೇಕು ಅನ್ನುವಂಥ ಒಂದು ಆಶಯ ಪ್ರಸ್ತುತ ಕವಿ ಡಾಕ್ಟರ್ GS ಶಿವರುದ್ರಪ್ಪನವರು ಇಲ್ಲಿ ಹೇಳಿದ್ದಾರೆ.